ಎಲ್ಲರಿಗೂ ನಮಸ್ಕಾರ. ಶಶಿಕಲಾ ಮನ್ನಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಗ್ರಾಮರಲ್ಲಿ ನಾವು ಕನ್ನಡ ಸಂಧಿಗಳನ್ನು ನೋಡಿದ್ದೀವಿ. ಇವತ್ತು ಸಂಸ್ಕೃತ ಸಂಧಿಗಳನ್ನು ನೋಡ್ತಾ ಇದ್ದೀವಿ. ಸಂಸ್ಕೃತ ಸಂಧಿಗಳನ್ನು ಕಂಡುಹಿಡಿಯೋದು ಹೇಗೆ, ಕಂಡುಹಿಡಿಯುವಂಥ ಟ್ರಿಕ್ಸ್ ಹೇಗೆ, ಎಕ್ಸಾಮಲ್ಲಿ ಹೇಗೆ ಕೊಡಲಿ, ಇದು ಸಂಸ್ಕೃತ ಸಂಧಿ ಯಾವ ಸಂಧಿ ಅಂತ ಕಂಡುಹಿಡಿಯೋದು ಹೇಗೆ. ಕನ್ನಡ ಸಂಧಿ ತುಂಬ ಈಸಿ, ಆದರೆ ಸಂಸ್ಕೃತ ಸಂಧಿಗಳನ್ನು ಹೇಗೆ ಕಂಡುಹಿಡಿಬೇಕು, ಅರ್ಥ ನಮಗೆ ಯಾವಾಗಲೂ ನೆನಪಿರುತ್ತಾ, ಹಾಗಿದ್ರೆ ಯಾವ ಟ್ರಿಕ್ಸ್ಗಳ ಮುಖಾಂತರ ನೆನಪಿಟ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ವೆರಿ ಈಸಿಯಾಗಿ ನೀವು ಯಾವುದೇ ಸಂಧಿ ಬರಲಿ ಇಮಿಡಿಯೇಟ್ ಆಗಿ ಗೆಸ್ ಮಾಡುವಂಥ ನಾನು ಟ್ರಿಕ್ಸ್ಗಳ ಮುಖಾಂತರ ಮಾತ್ರ ಇಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ನಾವು ಅರ್ಥನ ಓದಿದಾಗ ಅದು ಅರ್ಥ ತುಂಬ ಕಾಲಗಳವರೆಗೆ ನೆನಪಿರಲ್ಲ. ಸೊ ನಾವು ಏನು ಮಾಡಬೇಕು, ಯಾವ ಸಂಧಿಗಳಲ್ಲಿ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನು ನೆನಪಿಟ್ಕೋಬೇಕು. ಸವರ್ಣ ದೀರ್ಘ ಸಂಧಿಯಲ್ಲಿ 3 ಅಕ್ಷರಗಳು ಬರುತ್ತೆ. ಯಾವುದು? ಆ, ಈ, ಓ. ಹಾಗಿದ್ರೆ ಡೈರೆಕ್ಟ್ ಆಗಿ ಇದೇ ಅಕ್ಷರಗಳು ಬರುತ್ತಾ ಸಂಧಿಲಿ? ಅವಾಗ ನಾವು ಹೇಗೆ ಕಂಡುಹಿಡಿಯೋದು ಅಂತ ನೀವು ಕೇಳ್ಬೋದು. ಡೈರೆಕ್ಟ್ ಆಗಿ ಈ ಅಕ್ಷರಗಳು ಬರಲ್ಲ, ಬದಲಾಗಿ ಈ ಅಕ್ಷರಗಳ ಸ್ವರಾಕ್ಷರಗಳ ಸ್ವರ ಚಿಹ್ನೆಗಳು ಬರುತ್ತೆ. ಅಂದರೆ ಆ ಸ್ವರಾಕ್ಷರದ ಚಿಹ್ನೆ, ಈ ಸ್ವರಾಕ್ಷರದ ಚಿಹ್ನೆ, ಹಾಗೆ ಊ ಸ್ವರಾಕ್ಷರದ ಚಿಹ್ನೆ ಈ ರೀತಿಯಾಗಿ ಬರುತ್ತೆ. ನಾವು ಬರೀ ಈ ರೀತಿಯಾಗಿ ಚಿಹ್ನೆಗಳು ಮತ್ತೆ ಅಕ್ಷರಗಳು ತಿಳ್ಕೊಂಡ್ರೆ ಅಲ್ಲ, ನಾವು ಎಕ್ಸಾಂಪಲ್ ಒಂದೆರಡನ್ನ ಬಿಡಿಸಿದಾಗ ನಿಮಗೆ ಆವಾಗ ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ದೇವಾಲಯ. ದೇವ ಪ್ಲಸ್ ಆಲಯ ಇಸ್ ಈಕ್ವಲ್ ಟು ದೇವಾಲಯ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಸಂಧಿನ ನಾವು ಯಾವುದೇ ರೀತಿಯಾಗಿ ಬಿಡಿಸಿದಾಗ ನಾವು ಗಮನಿಸಬೇಕಾಗಿರೋ ಮೊದಲನೇ ಪದಗಳಂದ್ರೆ ಪೂರ್ವ ಪದ ಹಾಗೂ ಉತ್ತರ ಪದ. ಪದದ ಹಿಂದೆ ಮತ್ತೆ ಮುಂದೆ ಯಾವುದೇ ಅಕ್ಷರಗಳ ಬದಲಾವಣೆ ಆಗೋದಿಲ್ಲ, ಆದರೂ ಕೂಡ ನಾವು ಗಮನಿಸಬಾರ್ದು. ಪೂರ್ವ ಪದ ಉತ್ತರ ಪದದಲ್ಲಿ ಯಾವ ಅಕ್ಷರಗಳು ಬಂದಿದೆ, ಹಾಗೆ ಪದ ಕೂಡ್ಕೊಂಡಾಗ ಯಾವ ಅಕ್ಷರ ಆಗಮವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಇಲ್ಲಿ ವ ಆಗಮವಾಗಿದೆ, ಹಾಗಿದ್ರೆ ಇದು ವಕಾರಾಗಮನ ಅಥವಾ ಆಗಮ ಸಂಧಿನ ಅಂತ ಕೇಳಬಾರ್ದು, ಯಾಕಂದ್ರೆ ಇಲ್ಲಿ ಆಲ್ರೆಡಿ ವ ಇದೆ. ಸೊ ದೇವ ಪ್ಲಸ್ ಆಲಯ, ದೇವಾಲಯ ಅಂದ್ರೆ ಆ ಡೈರೆಕ್ಟ್ ಆಗಿ ಬಂದಿಲ್ಲ, ಬದಲಾಗಿ ಅದರ ಸ್ವರ ಚಿಹ್ನೆಗಳ ಮುಖಾಂತರ, ಸ್ವರ ಚಿಹ್ನೆಯ ಮುಖಾಂತರ ಬಂದಿದೆ ದೇವಾಲಯ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನ ತಿಳ್ಕೊಳ್ಳೋಣ. ಮಹಾ ಪ್ಲಸ್ ಆತ್ಮ ಇಸ್ ಈಕ್ವಲ್ ಟು ಮಹಾತ್ಮ. ಇಲ್ಲಿ ಆ ಚಿಹ್ನೆ ಹ, ಹಾಗೆ ಹ ಡೈರೆಕ್ಟ್ ಆಗಿ ಬಂದಿಲ್ಲ, ಹಾ ಆಗಿದೆ, ಅಂದ್ರೆ ಆ ಸ್ವರ ಚಿಹ್ನೆ ಸೇರ್ಕೊಂಡಿದೆ. ಸೊ ಈ ರೀತಿಯಾಗಿ ಮತ್ತೆ ಇನ್ನೊಂದು ಎಕ್ಸಾಂಪಲ್, ಆ ಸ್ವರ ಚಿಹ್ನೆ ಡೈರೆಕ್ಟ್ ಆಗಿ ಅಕಾರ ಆಕಾರಗಳು ಸೇರ್ಕೊಂಡಾಗ ಆಕಾರ ಬರುತ್ತಾ ಅಂತ ಕೇಳ್ಬಹುದು ನೀವು. ಇಲ್ಲ, ಅಲ್ಲಿ ಅ ಪೂರ್ವ ಪದ ಅ ಪ್ಲಸ್ ಆ ಇರ್ಲಿ, ಆನೆ ಬರುತ್ತೆ. ಹಾಗಿದ್ರೆ ಅ ಪ್ಲಸ್ ಅನೇ ಇರ್ಲಿ, ಆಕಾರನೇ ಬರುತ್ತೆ, ಬದಲಾಗಿ ಅದರ ಸ್ವರ ಚಿಹ್ನೆ ಬರುತ್ತೆ ಅಂತ ನಾವು ಗಮನಿಸಬೇಕು. ಇವಾಗ ವಿದ್ಯಾ ಪ್ಲಸ್ ಅರ್ಥಿ. ವಿದ್ಯಾ ಪ್ಲಸ್ ಅರ್ಥಿ ನಾವು ಆವಾಗಲೇ ಏನ್ ಮಾಡಿದ್ವಿ, ಫಸ್ಟ್ ಒಂದು ಎಕ್ಸಾಂಪಲ್ ಪೂರ್ವ ಪದ ಅ, ಉತ್ತರ ಪದ ಆ ಇತ್ತು, 2 ಎಕ್ಸಾಂಪಲ್ ಅದನ್ನ ನೋಡಿದ್ವಿ. ಕೆಲವೊಂದು ಟೈಮ್ಗಳಲ್ಲಿ ಉತ್ತರ ಪದ ಹಾಗೂ ಪೂರ್ವ ಪದ 2 ಅ ಬರ್ಬೋದು. ಅಕಾರಗಳಿಗೆ ಆಕಾರ ಅಥವಾ ಆಕಾರಗಳಿಗೆ ಆಕಾರ ಆಗಮವಾಗಿ ಬಂದ್ರೆ ಅದನ್ನ ಏನಂತ ಕರೀತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ವಿದ್ಯಾ ಪ್ಲಸ್ ಅರ್ಥಿ ಇಸ್ ಈಕ್ವಲ್ ಟು ವಿದ್ಯಾರ್ಥಿ ಅಲ್ವಾ? ಇವಾಗ ಏನ್ ಸೇರ್ಕೊಂಡಿದೆ? ಆಕಾರ ಆದ ಸ್ವರ ಚಿಹ್ನೆ ಸೇರ್ಕೊಂಡಿದೆ. ಸೊ ಸವರ್ಣ ದೀರ್ಘ ಸಂಧಿಲಿ ಮೊದಲನೇದು ಆ ಅಕ್ಷರ ತಿಳ್ಕೊಂಡ್ವಿ. ಹಾಗಿದ್ರೆ ನೆಕ್ಸ್ಟ್ ಈ ಅಕ್ಷರಕ್ಕೆ ಎಕ್ಸಾಂಪಲ್ ನ ತಿಳ್ಕೊಳ್ಳೋಣ. ಈ ಎಕ್ಸಾಂಪಲ್ ನ ಕಂಡು ಹಿಡಿಯೋದು ಹೇಗೆ? ಗೌರಿ ಪ್ಲಸ್ ಈಶ ಇಸ್ ಈಕ್ವಲ್ ಟು ಗೌರೀಶ. ಹಾಗಿದ್ರೆ ನಾನು ಮೊದಲೇ ಏನ್ ಹೇಳಿದೀನಿ ನಿಮ್ಗೆ? ಗೌರಿ ಪ್ಲಸ್ ಈಶ ಗೌರೀಶ ಅಂತ ಬಂದಿದೆ. ಇಲ್ಲಿ ಯಾವ ಕಾರ ಸೇರ್ಕೊಂಡಿದೆ? ಪೂರ್ವ ಪದದಲ್ಲಿ ಬರೀ ಈ ಕಾರ, ಹಾಗೆ ಉತ್ತರ ಪದದಲ್ಲಿ ಈ ಕಾರ ಸೇರ್ಕೊಂಡು ಏನಾಗಿದೆ? ಈ ಕಾರ ಆಗಿದೆ. ಹಾಗಿದ್ರೆ ಡೈರೆಕ್ಟ್ ಆಗಿ ಈ ಬಂದಿದೆಯಾ? ಇಲ್ಲ, ಬದಲಾಗಿ ಅದರ ಸ್ವರ ಚಿಹ್ನೆ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನ ನಾವು ತಿಳ್ಕೊಳ್ಳೋಣ. ಮುನಿ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ಮುನೀಂದ್ರ.
ಹಾಗಿದ್ರೆ ಇಲ್ಲಿ ಯಾವ ಅಕ್ಷರ? ಫಸ್ಟ್ ಉತ್ತರ ಪದ ಏನು? ಫಸ್ಟ್ ಒನ್ ಇ ಇತ್ತು. ಪೂರ್ವ ಪದ ಫಸ್ಟ್ ಒನ್ ಇ, ಸೆಕೆಂಡ್ ಒನ್ ಉತ್ತರ ಪದ ಏನಿತ್ತು? ದೀರ್ಘ ಇ ಬಂದಿತ್ತು. ಆದ್ರೆ ಇಲ್ಲಿ ಎರಡು ಏನಾಗಿದೆ? ಇ ಪ್ಲಸ್ ಇ. ಹಾಗಿದ್ರೆ ಆಕಾರಗಳಿಗೆ ಆಕಾರ ಅಥವಾ ಅಕಾರಗಳಿಗೆ ಆಕಾರ ಆಗಮವಾದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ಕಾರಗಳಿಗೆ ಈ ಕಾರ ಆಗಮವಾದ್ರೂ ಕೂಡ ಏನಂತ ಕರೀತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಹಾಗಿದ್ರೆ ನಾವು ಯಾವ ಸಿಂಬಲ್ ನ ನೆನ್ಪಿಟ್ಕೋಬೇಕು? ಆ ಇ ಉ ಬದಲಾಗಿ ಅದರ ಸ್ವರ ಚಿಹ್ನೆಗಳು ಬರುತ್ತೆ ಅಂತ ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್, ಲಕ್ಷ್ಮಿ ಪ್ಲಸ್ ಈಶಾ. ಲಕ್ಷ್ಮಿ ಪ್ಲಸ್ ಈಶಾ ಇಸ್ ಈಕ್ವಲ್ ಟು ಲಕ್ಷ್ಮೀಶ. ಹಾಗಿದ್ರೆ ಯಾವ ಒಂದು ಅಕ್ಷರ ಸೇರ್ಕೊಂಡಿದೆ? ಈ ಅಕ್ಷರದ ಸ್ವರ ಚಿಹ್ನೆ ಸೇರ್ಕೊಂಡಿದೆ. ಸೊ ಬದಲಾಗಿ ಆ ಹಾಗೆ ಡೈರೆಕ್ಟ್ ಆಗಿ ಬರಲ್ಲ, ಹಾಗೆ ಈ ಡೈರೆಕ್ಟ್ ಆಗಿ ಬರಲ್ಲ, ಅದರ ಸ್ವರ ಚಿಹ್ನೆಗಳ ಮುಖಾಂತರ ಬರುತ್ತೆ. ಸೊ ನಾವು ಯಾವ ಅಕ್ಷರ ನೆನ್ಪಿಟ್ಕೋಬೇಕು? ಆ ಇ ಉ ಯಾವ ಅಕ್ಷರಗಳು? ಸವರ್ಣ ದೀರ್ಘ ಸಂಧಿಯ ಅಕ್ಷರಗಳು. ಹಾಗಿದ್ರೆ ನಾವು ಇವಾಗ ಉ ಎಕ್ಸಾಂಪಲ್ ನ ನೋಡೋಣ. ವಧು ಪ್ಲಸ್ ಉನ್ನತಿ. ವಧು ಪ್ಲಸ್ ಉನ್ನತಿ ಇಸ್ ಈಕ್ವಲ್ ಟು ವಧುನ್ನತಿ. ನೆಕ್ಸ್ಟ್, ಗುರು ಪ್ಲಸ್ ಉಪದೇಶ is equal to ಗುರುಪದೇಶ. ನೀವು ಅಕ್ಷರನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀರಾ, ಅದರ ಸ್ವರ ಚಿಹ್ನೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀರಾ. ಹಾಗಿದ್ರೆ ಇಲ್ಲಿ ಈ ಸ್ವರ ಚಿಹ್ನೆ ಬಂದಿದೆ, ಅದು ಹಾಗಿದ್ರೆ ಯಾವ ಸವರ್ಣ ದೀರ್ಘ ಸಂಧಿನೇ ಅಂತ ನೀವು ಕೇಳ್ಬೋದು. ನಾನು ಹೇಳಿರೋ ಹಾಗೆ ಮೊದಲನೇದು ಎಸ್, ಈ ಬಂದ್ರೆ ಸವರ್ಣ ದೀರ್ಘ ಸಂಧಿನೇ. ಆದ್ರೆ ನಾವು ಬದಲಾವಣೆನ ಎಲ್ಲಿ ಗಮನಿಸ್ಬೇಕಂತ ಹೇಳಿದೀವಿ? ಪೂರ್ವ ಪದ ಹಾಗೆ ಉತ್ತರ ಪದ. ಪೂರ್ವ ಪದ ಉತ್ತರ ಪದದಲ್ಲಿ ಕೂಡ್ಕೊಂಡಾಗ ಬರೀ ಹೂ ಇದೆ. ಊಕಾರಗಳಿಗೆ ಊಕಾರ ಆಗಮವಾಗಿದೆ. ನಾವು ಗಮನಿಸಬೇಕಾಗಿರೋದು ಪೂರ್ವ ಪದದಲ್ಲಿ ಸಂಧಿ ಬಿಡಿಸಿದಾಗ, ಪದ ಬಿಡಿಸಿದಾಗ ಯಾವ ಅಕ್ಷರ ಬಂದಿದೆ, ಪದ ಕೂಡ್ಕೊಂಡಾಗ ಯಾವ ಅಕ್ಷರ ಆಗಮವಾಗಿದೆ ಅನ್ನೋದನ್ನ ಮಾತ್ರ ನಾವಿಲ್ಲಿ ಗಮನಿಸಬೇಕು. ವಧು ಪ್ಲಸ್ ಉನ್ನತಿ, ಊಕಾರಗಳಿಗೆ ವಧುನ್ನತಿ ದೀರ್ಘವಾದ ಉ ಬಂದಿದೆ. ಸೊ ಆ ಈ ಊಕಾರಗಳು ಬಂದ್ರೆ ಅಥವಾ ಆ ಈ ಉ ಅಕ್ಷರಗಳು ಬಂದ್ರೆ ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಆಗಮ ಸಂಧಿಯಲ್ಲಿ ವ ಯ ಕಾರ ಎರಡು ಅಕ್ಷರಗಳಿದ್ರೆ, ಆದೇಶ ಸಂಧಿಯಲ್ಲಿ ಕ ತ ಪಗಳಿಗೆ ಗ ದ ಬ ಅಕ್ಷರಗಳು ಆದೇಶವಾಗಿ ಬಂದ್ರೆ, ಸವರ್ಣ ದೀರ್ಘ ಸಂಧಿಯಲ್ಲಿ ಆ ಈ ಉ ಅಕ್ಷರಗಳು ಮಾತ್ರ ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ನಾವು ಗುಣಸಂಧಿಗೆ ಹೋಗೋಣ. ನೆಕ್ಸ್ಟ್ ಒನ್ ಗುಣಸಂಧಿ. ನೆಕ್ಸ್ಟ್ ಒನ್ ಗುಣಸಂಧಿ. ಹಾಗಿದ್ರೆ ಗುಣಸಂಧಿಯಲ್ಲಿ ಯಾವ ಅಕ್ಷರಗಳು? ಎ ಓ ಅರ್. ಹಾಗಿದ್ರೆ ಇವು ಅಕ್ಷರಗಳು ಡೈರೆಕ್ಟ್ ಆಗಿ ಬರುತ್ತಾ? ಇಲ್ಲ. ಎ ಓ ಅರ್. ಎ ಓ ಅರ್ಗಳಿಗೆ ಈ ಅಕ್ಷರ ಬರುತ್ತೆ. ಈ ಎರಡೂ ಅಕ್ಷರಗಳು ಏನಾಗಿದೆ? ಸವರ್ಣ ದೀರ್ಘ ಸಂಧಿಲೂ ಇದೆ. ಬರೀ ಅವಾಗ ಏನಾಗುತ್ತೆ? ಈ ದೀರ್ಘ ಅಕ್ಷರ ಇಷ್ಟು ಮಾತ್ರ ಬರುತ್ತೆ. ಆದ್ರೆ ಇಲ್ಲಿ ಬದಲಾಗುತ್ತೆ, ಮೇಲೆ ಕೊಂಬು ಕೂಡ ಇಲ್ಲಿ ಬರುತ್ತೆ. ಅದನ್ನ ನಾವು ಮೊದಲನೇದಾಗಿ ಗಮನಿಸಬೇಕು. ಹಾಗಿದ್ರೆ ಗುಣಸಂಧಿಗೆ ಉದಾಹರಣೆ ಮೊದಲನೇದು ನರ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ನರೇಂದ್ರ. ಗುಣ ಪ್ಲಸ್ ಇಂದ್ರ, ಗುಣ ಪ್ಲಸ್ ಇಂದ್ರ ಗುಣೇಂದ್ರ. ಏನಾಗಿದೆ? ಗುಣೇಂದ್ರ. ಹಾಗಿದ್ರೆ ಗಣ ಪ್ಲಸ್ ಈಶ, ಗಣ ಪ್ಲಸ್ ಈಶ ಗಣೇಶ. ಪೂರ್ವ ಪದ ಉತ್ತರ ಪದ ಏನಾಗಿದೆ? ಆಗಿದ್ರೆ ಸೇರ್ಕೊಂಡಾಗ ಯಾವ ಅಕ್ಷರ ಬಂದಿದೆ? ಏಕಾರ. ನರೇಂದ್ರ ಎ ಓ ಅರ್ ಗುಣಸಂಧಿ. ಆ ಈ ಉ ಸವರ್ಣ ದೀರ್ಘ ಸಂಧಿ. ನೀವು ಅಕ್ಷರಗಳನ್ನ ಮಾತ್ರ ನೆನ್ಪಿಟ್ಕೋಬೇಕು. ಅಕ್ಷರಗಳ ಅಷ್ಟೇ ಅಲ್ಲ, ಅಕ್ಷರಗಳ ಸ್ವರ ಚಿಹ್ನೆಗಳು ಕೂಡ ನೆನ್ಪಿಟ್ಕೋಬೇಕು. ಆವಾಗ ನೀವು ಈಸಿಯಾಗಿ ಕಂಡುಹಿಡಿಬಹುದು. ಗುಣ ಪ್ಲಸ್ ಈಶ ಗಣ ಪ್ಲಸ್ ಈಶ ಗಣೇಶ ಯಾವ ಅಕ್ಷರದ ಬಂದಿದೆ? ಎ ಅಕ್ಷರದ
ಸ್ವರ ಚಿಹ್ನೆ ಇಲ್ಲಿ ಬಂದಿದೆ. ಗುಣ ಪ್ಲಸ್ ಇಂದ್ರ ಗುಣೇಂದ್ರ, ಯಾವ ಅಕ್ಷರ? ಎ ಅಕ್ಷರದ ಸ್ವರ ಚಿಹ್ನೆ ಬಂದಿದೆ. ನರ ಪ್ಲಸ್ ಇಂದ್ರ ನರೇಂದ್ರ, ಈ ಮೂರು ಪದಗಳಲ್ಲಿ ಯಾವ ಅಕ್ಷರದ್ದು? ಎ ಅಕ್ಷರದ ಒಂದು ಏನು ಒತ್ತಕ್ಷರಗಳು ಬಂದಿದೆ. ನೆಕ್ಸ್ಟ್ ಓ ಅಕ್ಷರಗಳಿಗೆ ಎಕ್ಸಾಂಪಲ್ ನೋಡೋಣ. ಚಂದ್ರ ಪ್ಲಸ್ ಉದಯ ಈಸ್ ಈಕ್ವಲ್ ಟು ಚಂದ್ರೋದಯ. ಸೂರ್ಯ ಪ್ಲಸ್ ಉದಯ, ಸೂರ್ಯನ ನೀವು ಹೀಗೂ ಕೂಡ ಬರ್ಕೋಬಹುದು ಅಥವಾ ಯ ಅಕ್ಷರ ಬರೆದು ರದ ಒತ್ತಕ್ಷರ ಕೂಡ ಕೊಡಬಹುದು. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಹಾಗಿದ್ರೆ ಇಲ್ಲಿ ಯಾವ ಅಕ್ಷರ ಕೂಡ್ಕೊಂಡಿದೆ? ಸ್ನಾತ ಪ್ಲಸ್, ಫಸ್ಟ್ ಇವೆರಡು ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಇಲ್ಲಿ ಏನಾಗಿದೆ? ಇಳಿ ಕೊಂಬು ಈದ ಉದಾಹರಣೆ, ಈದ ಸ್ವರ ಚಿಹ್ನೆ ಬಂದಿದೆ. ಆದರೆ ಅದರ ಜೊತೆ ಯಾವ ಬದಲಾವಣೆಯಾಗಿದೆ? ಬರೀ ಇಲ್ಲಿ ಚಂದ್ರ ಅಂದ್ರೆ ಅ ಸ್ವರ ಚಿಹ್ನೆ ಇತ್ತು. ಪೂರ್ವ ಪದದಲ್ಲಿ ದಲ್ಲಿ ಅ ಸ್ವರ ಚಿಹ್ನೆ ಇತ್ತು. ಹಾಗೆ ಉ ಸ್ವರ ಚಿಹ್ನೆ ಸೇರ್ಕೊಂಡು ಏನಾಗಿದೆ? ಓಕಾರ ಆಗಿದೆ, ಚಂದ್ರೋದಯ. ಹಾಗೆ ಸೂರ್ಯ ಅಕಾರ ಅ ಅಕ್ಷರ ಹಾಗೆ ಉ ಅಕ್ಷರ ಇಸ್ ಈಕ್ವಲ್ ಟು ಏನಾಗಿದೆ? ಓ ಸ್ವರ ಚಿಹ್ನೆ ಬಂದಿದೆ. ಸೂರ್ಯೋದಯ, ಚಂದ್ರೋದಯ, ಅರುಣೋದಯ, ರಾಜೋಪಚಾರ, ಇವು ಪ್ರತಿಯೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ಏನಿದೆ ಅದು ಎಲ್ಲವೂ ಕೂಡ ಗುಣಸಂಧಿಗೆ ಉದಾಹರಣೆ. ಮಹಾ ಪ್ಲಸ್ ಇಂದ್ರ, ಮಹಾ ಪ್ಲಸ್ ಇಂದ್ರ. ಮಹೇಂದ್ರ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ, ಯಾವ ಅಕ್ಷರ? ಎ ಅಕ್ಷರಕ್ಕೆ ಉದಾಹರಣೆ. ಈ ರೀತಿಯಾಗಿ ನಾವು ಎ ಓ ಅರ್ ಅಂದ್ರೆ ಅರ್ಕಾವತ ಒತ್ತು, ಒಂದು ಕನ್ನಡದಲ್ಲಿ ನಂಬರ್ಸ್ ಇದೆ 9, ಆ ಒಂದು ಅಕ್ಷರದ ಚಿಹ್ನೆಯಾಗಿ ಇದು ಬರುತ್ತೆ. ಹಾಗಿದ್ರೆ ಈ ಅಕ್ಷರವನ್ನ ಕಂಡುಹಿಡಿಯೋದು ಹೇಗೆ? ನೆಕ್ಸ್ಟ್ ಆ ಅಕ್ಷರಕ್ಕೆ ಒಂದು ಎಕ್ಸಾಂಪಲ್ ನಾವು ನೋಡೋಣ. ಮಹಾ ಪ್ಲಸ್ ಋಷಿ, ಮಹಾ ಪ್ಲಸ್ ಋಷಿ ಇಸ್ ಈಕ್ವಲ್ ಟು ಮಹರ್ಷಿ. ಮಹಾ ಪ್ಲಸ್ ಋಷಿ ಮಹರ್ಷಿ. ರಾಜ ಪ್ಲಸ್ ಋಷಿ ರಾಜರ್ಷಿ. ಹಾಗಿದ್ರೆ ಇಲ್ಲಿ ಈ ಒಂದು ಅಕ್ಷರ ಅರ್ಕಾವತದ ಚಿಹ್ನೆ ಇಲ್ಲಿ ಎಲ್ಲೂ ಇಲ್ಲ. ಪೂರ್ವ ಪದದೂ ಇಲ್ಲ, ಉತ್ತರ ಪದದಲ್ಲೂ ಇಲ್ಲ. ಆದ್ರೆ ಆ ರೂಕಾರದ ಅಕ್ಷರವಾಗಿ ಅರ್ಕಾರದ ಸ್ವರ ಚಿಹ್ನೆ ಅಕ್ಷರವಾಗಿ ಏನ್ ಸೇರ್ಕೊಂಡಿದೆ? ಅರ್ಕಾವತ ಒಂದು ಚಿಹ್ನೆಯನ್ನ ಸೇರ್ಕೊಂಡಿದೆ. ರಾಜ ಪ್ಲಸ್ ಋಷಿ. ಅಕಾರ ಪೂರ್ವ ಪದದಲ್ಲಿ ಅಕಾರವಿದ್ದು ಉತ್ತರ ಪದದಲ್ಲಿ ರೂಕಾರವಿದ್ದು ಅದು ಸಂಧಿ ಪದ ಆದಾಗ ಏನಾಗಿದೆ? ಅರ್ಕಾರವತವಾಗಿ ಸೇರ್ಕೊಂಡಿದೆ. ಅಂದ್ರೆ ರಾಜರ್ಷಿ, ಮಹರ್ಷಿ, ಈ ರೀತಿಯಾಗಿ ಎ ಓ ಅರ್ ಅನ್ನುವಂತ ಅಕ್ಷರಗಳು ಯಾವುದಕ್ಕೆ ಬರುತ್ತೆ? ಗುಣಸಂಧಿಗೆ ಉದಾಹರಣೆಯಾಗಿ ಬರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಏನ್ ಮಾಡೋಣ? ವೃದ್ಧಿ ಸಂಧಿನ ನೋಡೋಣ. ವೃದ್ಧಿ ಸಂಧಿಲಿ ಯಾವ ಅಕ್ಷರ ಬರುತ್ತೆ? ವೃದ್ಧಿ ಸಂಧಿ. ವೃದ್ಧಿ ಸಂಧಿ ನೀವು ಕಂಡುಹಿಡಿಯೋದು ತುಂಬಾ ಈಸಿ. ಯಾಕಂದ್ರೆ ಅದರಲ್ಲಿ ಬರುವಂತದ್ದು ಎರಡೇ ಅಕ್ಷರಗಳು, ಐ ಮತ್ತೆ ಔ. ಐ ಮತ್ತೆ ಔ ಸ್ವರ ಚಿಹ್ನೆಗಳು ಯಾವ ರೀತಿಯಾಗಿ ಬರುತ್ತೆ? ನಾವು ಕಾಗುಣಿತಗಳು ಬರೆದಾಗ ಕೈ, ಕೌ, ಗೌ, ಗಮ್ ಈ ರೀತಿಯಾಗಿ ಕಾಗುಣಿತಗಳು ಬರಿತಾ ಹೋಗ್ತೀವಿ. ಅದರಲ್ಲಿ ಐ ಸ್ವರ ಚಿಹ್ನೆ ಯಾವ ರೀತಿ? ಗೈ, ಮೈ, ನೈ, ಕೈ, ಈ ರೀತಿಯಾಗಿ ಸ್ವರ ಚಿಹ್ನೆನ ಬರೀತೀವಲ್ಲ, ಅದೇ ಒಂದು ಅಕ್ಷರದ ಸ್ವರ ಚಿಹ್ನೆ ಇಲ್ಲಿ ಗುಣಸಂಧಿಗೆ ಉದಾಹರಣೆ, ವೃದ್ಧಿ ಸಂಧಿಗೆ ಉದಾಹರಣೆಯಾಗಿ ಬರುತ್ತೆ. ಎಕ್ಸಾಂಪಲ್ ಏಕ ಪ್ಲಸ್ ಏಕ, ಏಕ ಪ್ಲಸ್ ಏಕ ಏಕೈಕ. ಹಾಗಿದ್ರೆ ಯಾವ ಅಕ್ಷರ ಸೇರ್ಕೊಂಡಿದೆ? ಏಕ ಪ್ಲಸ್ ಏಕ ಏಕೈಕ. ಐ ಒಂದು ಸ್ವರ ಚಿಹ್ನೆ ಇಲ್ಲಿ ಸೇರ್ಕೊಂಡಿದೆ. ಹಾಗೆ ವನ ಪ್ಲಸ್ ಔಷಧ, ವನ ಪ್ಲಸ್
ಔಷಧ, ವನೌಷಧ, ವನೌಷಧ. ಹಾಗಿದ್ರೆ ಇಲ್ಲಿ ಯಾವ ಅಕ್ಷರ ಸೇರ್ಕೊಂಡಿದೆ? ಅವು ಇಲ್ಲಿ ಡೈರೆಕ್ಟ್ ಆಗಿ ಬಂದಿದೆ, ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಐ ಬಂದಿಲ್ಲ. ಆದರೆ ಬದಲಾಗಿ ಸಂಧಿ ಪದ ಆದಾಗ ಏನಾಗಿದೆ? ಐದ ಸ್ವರ ಚಿಹ್ನೆ ಬಂದಿದೆ. ಸೊ ನಾವು ಅದನ್ನ ಏನಂತ ಹೇಳ್ಬೇಕು? ವೃದ್ಧಿ ಸಂಧಿ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ವನ ಪ್ಲಸ್ ಔಷಧ, ವನೌಷಧ. ನೀವು ಕೇಳ್ಬೋದು ಕೆಲವೊಮ್ಮೆ ಡೈರೆಕ್ಟ್ ಆಗಿ ಐ ಅಕ್ಷರಗಳು ಬರುತ್ತಾ? ಎಸ್, ಐ ಅಕ್ಷರಗಳು ಬರ್ಬೋದು. ರಾಜ ಪ್ಲಸ್ ಐಶ್ವರ್ಯ, ರಾಜ ಪ್ಲಸ್ ಐ, ರಾಜ ಪ್ಲಸ್ ಐಶ್ವರ್ಯ, ರಾಜೈಶ್ವರ್ಯ. ರಾಜ ಪ್ಲಸ್ ಐಶ್ವರ್ಯ, ರಾಜೈಶ್ವರ್ಯ. ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ಐ ಬಂದಿದೆ, ಆದ್ರೆ ಏಕ ಪ್ಲಸ್ ಏಕ, ಏಕೈಕ ಪದದಲ್ಲಿ ಐ ಡೈರೆಕ್ಟ್ ಆಗಿ ಬಂದಿಲ್ಲ, ಬದಲಾಗಿ ಅದರ ಸ್ವರ ಚಿಹ್ನೆ ಬಂದಿದೆ. ನಾನು ಮೊದಲೇ ಹೇಳ್ದಂಗೆ ಡೈರೆಕ್ಟ್ ಆಗಿ ಅಕ್ಷರಗಳು ಬರಬಹುದು, ಬದಲಾಗಿ ಸಂಧಿ ಪದ ಕೂಡ್ಕೊಂಡಾಗ ಆ ಅಕ್ಷರಗಳ ಒಂದು ಸ್ವರ ಚಿಹ್ನೆ ಬಂದ್ರೆ ಅದನ್ನ ನೀವು ಸಂಧಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಸೊ ಈ ರೀತಿಯಾಗಿ ಕೆಲವೊಮ್ಮೆ ಅಕ್ಷರಗಳು ಡೈರೆಕ್ಟ್ ಆಗಿ ಬರುತ್ತೆ. ವನ ಪ್ಲಸ್ ಔಷಧ, ವನೌಷಧ. ಈ ನ ಇಲ್ಲಿ ಏನಾಗಿದೆ? ನಾರ್ಮಲ್ ಆಗಿ ಇದರಲ್ಲಿ ಅಕಾರ ಸೇರ್ಕೊಂಡಿದೆ, ಆದ್ರೆ ಸಂಧಿ ಪದ ಆದಾಗ ಔದ ಸ್ವರ ಚಿಹ್ನೆ ಸೇರ್ಕೊಂಡು ಏನಾಗಿದೆ? ನೌ ಆಗಿದೆ. ಸೊ ಅದೇ ರೀತಿಯಾಗಿ ರಾಜ ಪ್ಲಸ್ ಐಶ್ವರ್ಯ, ರಾಜೈಶ್ವರ್ಯ. ಜಕಾರದಲ್ಲಿ ಅ ಸೇರ್ಕೊಂಡಿದ್ದು, ಆದ್ರೆ ಸಂಧಿ ಪದ ಕೂಡ್ಕೊಂಡಾಗ ಏನಾಗಿದೆ? ಐ ಸೇರ್ಕೊಂಡಿದೆ, ರಾಜೈಶ್ವರ್ಯ. ಸೊ ಸವರ್ಣ ದೀರ್ಘ ಸಂಧಿ ಆ ಇ ಉ, ಗುಣ ಸಂಧಿ ಎ ಓ ವೃದ್ಧಿ ಸಂಧಿ ಐ ಮತ್ತೆ ಔ. ಸೊ ಈ ಒಂದು ಮೂರು ಪದಗಳಿಗೆ ಒಂದೊಂದಾಗಿ ನಾವು ಎಕ್ಸಾಂಪಲ್ ನ ಇಲ್ಲಿ ನೋಡೋಣ. ನೆಕ್ಸ್ಟ್ ವೃದ್ಧಿ ಸಂಧಿ ಆದಮೇಲೆ ಯಣ ಸಂಧಿ. ಹಾಗಿದ್ರೆ ಯಣ ಸಂಧಿಗೆ ಯಾವ ಎಕ್ಸಾಂಪಲ್? ಯ ರ ವ, ಯ ರ ವ. ಇವು ಅಕ್ಷರಗಳು ಯಾವುವು? ವರ್ಗೀಯ ವ್ಯಂಜನದಲ್ಲಿ ಬರುವಂತಹ ವಿಧವಾದ ಅವರ್ಗೀಯ ವ್ಯಂಜನಗಳು ಏನು 9 ಇದಾವಲ್ಲ, ಆ ಒಂದು ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಈ ಮೂರು ಅಕ್ಷರಗಳು ಯಣ ಸಂಧಿಗೆ ಉದಾಹರಣೆಯಾಗಿವೆ. ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ನೆಕ್ಸ್ಟ್ ಅತಿ ಪ್ಲಸ್ ಅಂತ, ಅತ್ಯಂತ. ಅತಿ ಪ್ಲಸ್ ಅಂತ, ಅತ್ಯಂತ. ಹಾಗೆ ಇನ್ನೊಂದು ಪಿತ್ರ ಪ್ಲಸ್ ಅರ್ಧ, ಪಿತ್ರ ಪ್ಲಸ್ ಅರ್ಜಿತ. ಪಿತ್ರಾರ್ಜಿತ ತಗೊಳ್ಳೋಣ. ಪಿತ್ರ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ನಾನಿಲ್ಲಿ ಒಂದು ಬೇರೆ ಸಂಧಿನ ತಗೊಂಡಿದ್ದೀನಿ. ಯಾಕೆ? ಹಾಗಿದ್ರೆ ಅದು ಯಾವ ಸಂಧಿ? ಇದರಲ್ಲಿ ರದ ಒತ್ತಕ್ಷರ ಯಣ ಸಂಧಿ ಕೂಡ ಇದೆ, ಹಾಗೆ ಬೇರೆ ಸಂಧಿ ಕೂಡ ಇದೆ. ಇದು ಯಾವ ಸಂಧಿ ಅಂತ ಹೇಗೆ ಕಂಡು ಹಿಡಿತೀರಾ? ಯಾಕೆ ಬರ್ದೆ ಇದು ಅಂದ್ರೆ, ಕೆಲವೊಮ್ಮೆ ಕೆಲವೊಂದು ಸಂಧಿಗಳನ್ನ ಬಿಡಿಸಿದಾಗ ಯದ ಅಕ್ಷರ, ರದ ಒತ್ತಕ್ಷರ ಹಾಗೆ ವದ ಒತ್ತಕ್ಷರ ಬರಬಹುದು. ಅದು ಎಲ್ಲಿ ಬರ್ಬೋದು? ಮೊದಲೇ ಬರ್ಬೋದು, ಪೂರ್ವ ಪದ ಅಥವಾ ಉತ್ತರ ಪದದಲ್ಲಿ. ಆದ್ರೆ ಅದು ಸಂಧಿ ಪದ ಕೂಡ್ಕೊಂಡಾಗ ಏನಾಗಿದೆ? ತಾ ಆಗಿದೆ. ಹಾಗಿದ್ರೆ ಯಾವ ಅಕ್ಷರ ಬಂದಿದೆ? ಆದ ಸ್ವರ ಚಿಹ್ನೆ ಬಂದಿದೆ. ಹಾಗಿದ್ರೆ ಇದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಇದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಯಾಕೆ? ಇಲ್ಲಿ ರದ ಒತ್ತಕ್ಷರ, ರದ ಸ್ವರ ಚಿಹ್ನೆ ಬರ್ದಿದ್ದೀರಾ ಒತ್ತಕ್ಷರ. ಹಾಗಿದ್ರೆ ಇಲ್ಲಿ ಬಂದಿದ್ರು ಕೂಡ ಯಾಕೆ ಸವರ್ಣ ದೀರ್ಘ ಸಂಧಿ ಅಂತ ಬರ್ದಿದ್ದೀರಾ ಅಂತ ಕೇಳಿದ್ರೆ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಏನಾಗಿದೆ? ರದ ಒತ್ತಕ್ಷರ ಇದೆ. ಸೊ ಇದು ಪಿತ್ರ, ಅಕಾರ ಇದೆ ಇದರಲ್ಲಿ, ತದಲ್ಲಿ ಅ ಸೇರ್ಕೊಂಡಿದ್ದು. ಆದ್ರೆ ಇದು ಸಂಧಿ ಪದ ಕೂಡಿಕೊಂಡಾಗ, ನಾವು ಬಿಡಿಸಿದಾಗ ಅಕಾರ ಸಿಕ್ಕಿದೆ, ಆದ್ರೆ ಕೂಡಿಸಿದಾಗ ಆಕಾರ ಸಿಕ್ಕಿದೆ, ಅಂದರೆ ಆದ ಸ್ವರ ಚಿಹ್ನೆ ಸೇರ್ಕೊಂಡಿದೆ. ಅದಕ್ಕೆ ಇದು ಏನು? ಸವರ್ಣ ದೀರ್ಘ ಸಂಧಿ. ಹಾಗಿದ್ರೆ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಇದರಲ್ಲೂ ಆಕಾರ ಸೇರ್ಕೊಂಡಿದೆ. ಹಾಗಿದ್ರೆ ಇದು ಸವರ್ಣ ದೀರ್ಘ ಸಂಧಿನ? ಅಲ್ಲ.
ಇದು ಎಣಸಂಧಿ. ಯಾಕೆ ಅಂದ್ರೆ ಗುರು ಊಕಾರ ಸೇರ್ಕೊಂಡಿದೆ, ಇಲ್ಲಿ ಆಕಾರ ಇದೆ, ಆದ್ರೆ ಇಲ್ಲಿ ಹೊಸದಾಗಿ ಏನಾಗಿದೆ ವಕಾರ ಆಗಮವಾಗಿದೆ. ಅಂದ್ರೆ ವದ ಒತ್ತಕ್ಷರ ಇಲ್ಲಿ ಆಗಮವಾಗಿದೆ. ಹಾಗಿದ್ರೆ ವಕಾರ ಯಕಾರ ಬಂದಿದ್ರೆ ಆಗಮ ಸಂಧಿ ಅಂತ ಹೇಳಿದ್ರಲ್ಲ ಅಂತ ಕೇಳ್ಬೋದು. ಆಗಮ ಸಂಧಿ ಆದ್ರೆ ಅದು ಒತ್ತಕ್ಷರವಾಗಿ ಬರಬಾರ್ದು. ಆಗಮ ಸಂಧಿ ಡೈರೆಕ್ಟ್ ಆಗಿ ಗುರು ಪ್ಲಸ್ ಅನ್ನು, ಎಕ್ಸಾಂಪಲ್ ನಾವು ಗುರು ಪ್ಲಸ್ ಅನ್ನು ಅಂತ ತಗೊಂಡಾಗ ಏನು ಗುರುವನ್ನು ಅಂತ ಹೇಳ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ ವ ಬಂದಿದೆ ಅಲ್ವಾ, ಇಲ್ಲೇನು ಒತ್ತಕ್ಷರವಾಗಿ ಬಂದಿದೆಯಾ? ಇಲ್ಲ. ಸೊ ಇದು ವಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ. ಈ ರೀತಿಯಾಗಿ ಒತ್ತಕ್ಷರದ ಮೂಲಕ ಬರಬಾರ್ದು. ಒತ್ತಕ್ಷರದ ಮೂಲಕ ಬಂದ್ರೆ ಅದು ಎಣಸಂಧಿ. ಒತ್ತಕ್ಷರ ಬರದೆ ಅದು ಡೈರೆಕ್ಟ್ ಆಗಿ ಪೂರ್ವ ಪದ ಉತ್ತರ ಪದದಲ್ಲಿ ಇರದೆ ಇಲ್ಲಿ ಡೈರೆಕ್ಟ್ ಆಗಿ ಸಂಧಿ ಪದ ಆದಾಗ ಬಂದಾಗ ಆವಾಗ ನಾವು ಅದನ್ನು ಆಗಮ ಸಂಧಿ ಅಂತ ಹೇಳ್ಬೋದು. ಆದ್ರೆ ಗುರು ಆಜ್ಞೆ ಈ ಆಕಾರದ ಜೊತೆಗೆ ಏನು ಮೊದಲನೇದಾಗಿ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ವದ ಸ್ವರ ಚಿಹ್ನೆ ಸೇರ್ಕೊಂಡಿದೆ. ಸೊ ಹಾಗಾಗಿ ಇದು ಏನು ಅಂದ್ರೆ ಎಣಸಂಧಿ. ನೆಕ್ಸ್ಟ್ ಅತಿ ಪ್ಲಸ್ ಅಂತ ಅತ್ಯಂತ. ಇಲ್ಲಿ ತ ಇದೆ ಹಾಗೂ ಅ ಅಕ್ಷರ ಇದೆ, ಆದ್ರೆ ಇಲ್ಲಿ ಹೊಸದಾಗಿ ಬಂದಿರೋ ಅಕ್ಷರ ಒತ್ತಕ್ಷರ ಯಾವುದು ಅಂದ್ರೆ ಯದ ಅಕ್ಷರದ ಒತ್ತಕ್ಷರ ಬಂದಿದೆ. ಸೊ ಹಾಗಾಗಿ ಇದು ಏನು ಎಣಸಂಧಿ. ಹಾಗಿದ್ರೆ ಪಿತ್ರ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ ಏನಂತ ಹೇಳಿದ್ವಿ ನಾವು? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ವಿ. ಹಾಗಿದ್ರೆ ನಾವು ನೆಕ್ಸ್ಟ್ ರಕ್ಕೆ ಒಂದು ಎಕ್ಸಾಂಪಲ್ ನ ನೋಡೋಣ. ಸಾರಿ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಕ್ಕೆ. ಎಣಸಂಧಿಗೆ ನಾವು ಎಕ್ಸಾಂಪಲ್ ನ ನೋಡ್ತಾ ಇದ್ವಿ. ಯದ ಒಂದು ಅಕ್ಷರದ ಎಕ್ಸಾಂಪಲ್ ನೋಡಿದ್ವಿ, ಹಾಗೆ ವದ ಒಂದು ಎಕ್ಸಾಂಪಲ್ ನ ನೋಡಿದ್ವಿ. ಹಾಗಿದ್ರೆ ನೆಕ್ಸ್ಟ್ ರದ ಒಂದು ಎಕ್ಸಾಂಪಲ್ ನ ನೋಡೋಣ. ಪಿತ ಪ್ಲಸ್ ಅರ್ಥ, ಪಿತ್ರಾರ್ಥ. ಪಿತ ಪ್ಲಸ್ ಆಜ್ಞೆ, ಪಿತ್ರಾಜ್ಞೆ. ಪಿತ ಪ್ಲಸ್ ಅರ್ಥ, ಪಿತ ಅಂದ್ರೆ ತಂದೆ, ಪಿತ್ರಾರ್ಥ ಇಲ್ಲಿ ರದ ಒಂದು ಅಕ್ಷರ, ರದ ಒಂದು ಒತ್ತಕ್ಷರ ಏನಾಗಿದೆ ಇಲ್ಲಿ ಆಗಮವಾಗಿದೆ. ಇಲ್ಲಿ ಅಕಾರ ಇದ್ದು ಕೂಡ್ಕೊಂಡಾಗ ಆಕಾರದ ಜೊತೆಗೆ ಏನಾಗಿದೆ ರದ ಒಂದು ಒತ್ತಕ್ಷರನು ಸೇರ್ಕೊಂಡಿರೋದ್ರಿಂದ ನಾವು ಏನಂತ ಕರಿತೀವಿ? ಇದನ್ನ ಎಣಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಿದ್ರೆ ಕೊನೆಯದಾಗಿ ಎಲ್ಲಾ ಸಂಧಿಗಳ ಎಕ್ಸಾಂಪಲ್ ಕೂಡ ನಾವು ನೋಡಿದ್ವಿ. ಇವಾಗ ಅದರ ಅಕ್ಷರಗಳು ಹಾಗೂ ಒತ್ತಕ್ಷರಗಳನ್ನ ಕೊನೆಯದಾಗಿ ನೋಡೋಣ. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ. ನೆಕ್ಸ್ಟ್ ಒನ್ ಗುಣ ಸಂಧಿ, ನೆಕ್ಸ್ಟ್ ಒನ್ ವೃದ್ಧಿ ಸಂಧಿ. ಇವತ್ತು ನಾವು ಒಟ್ಟಿಗೆ 4 ಸಂಧಿಗಳನ್ನ ನೋಡಿದೀವಿ. ನೆಕ್ಸ್ಟ್ ಒನ್ ವೃದ್ಧಿ ಸಂಧಿ. ಹಾಗೆ ಕಂಟಿನ್ಯೂ ಬರೀತಾ ಇದ್ದೀನಿ ನಾನು. ವೃದ್ಧಿ ಸಂಧಿ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿರೋದು ನಾವು ಎಣಸಂಧಿ. ಹಾಗಿದ್ರೆ ಅಕ್ಷರಗಳನ್ನ ಯಾವ ನೋಡಿದ್ವಿ? ಸವರ್ಣ ದೀರ್ಘ ಸಂಧಿ ಆ, ಈ, ಉ. ನೆಕ್ಸ್ಟ್ ಗುಣ ಸಂಧಿ ಎ, ಓ, ಅರ್. ವೃದ್ಧಿ ಸಂಧಿ ಐ, ಔ. ಎಣಸಂಧಿ ಯ, ರ, ವ. ರದ ನಾವು ಕೆಲವೊಂದು ಟೈಮಲ್ಲಿ ಸೂರ್ಯ ಅಂತ ಬರಿಬೇಕಾದ್ರೆ ಏನಂತ ಬರಿತೀವಿ? ಸೂರ್ಯ. ಯ ಬರ್ದಿರ್ತೀವಿ, ಆದ್ರೆ ರದ ಒತ್ತಕ್ಷರವಾಗಿ ಇದನ್ನ ಕೊಡ್ತೀವಿ. ಚಂದ್ರ ಬರಿಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ದ ಬರಿತೀವಿ, ರದ ಒತ್ತಕ್ಷರವಾಗಿ ಇದು ಕೊಡ್ತೀವಿ. ಇದು ಋಕಾರ ಅರ್ಕಾರಕ್ಕೆ ಬಳಸುವಂತಹ ಒತ್ತಕ್ಷರ, ಇದು ರಕಾರಕ್ಕೆ ಮಾತ್ರ ಬಳಸುವಂಥದ್ದು. ಸೊ ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ಅಕ್ಷರಗಳು ಆ, ಈ, ಉ. ಹಾಗೆ ಎ, ಓ, ಅರ್, ಐ. ನೆಕ್ಸ್ಟ್ ಔ. ಇದು ಯ, ರ, ವ. ಸೊ
ಸಂಧಿ ಒಂದು ಪೂರ್ವ ಪದ ಸಂಧಿಯಾಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಅಕ್ಷರ ಲೋಪವಾಗುತ್ತೆ. ಆಗಮ ಸಂಧಿ ಯಕಾರ ವಕಾರ ಹೊಸದಾಗಿ ಆಗಮವಾಗುತ್ತೆ. ಆದೇಶ ಸಂಧಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುತ್ತೆ. ಅದು ಎಲ್ಲಿ ಬರುತ್ತೆ, ಉತ್ತರ ಪದದಲ್ಲಿ ಬರುತ್ತೆ. ಅದನ್ನ ಏನಂತ ಕರೀತಾರೆ, ಆದೇಶ ಸಂಧಿ. ಸವರ್ಣ ದೀರ್ಘ ಸಂಧಿ ಆ ಇ ಉ ಅಕ್ಷರಗಳು ಬರುತ್ತೆ. ಗುಣ ಸಂಧಿ ಎ ಓ ಅರ್. ವೃದ್ಧಿ ಸಂಧಿ ಐ ಮತ್ತು ಔ. ಎಡ ಸಂಧಿ ಯ ರ ವ ಅಕ್ಷರಗಳು ಬರುತ್ತೆ. ಸೊ ಇವತ್ತಿಗೆ ಇಷ್ಟು, ಈ 4 ಸಂಧಿಗಳು ಸಾಕು. ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಅಥವಾ ಒಂದು ಮಾಹಿತಿ ನೀವು ತಿಳ್ಕೊಂಡಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.